ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಬಂದು ಮಂಗಳವಾರ. ತಿಂಡಿ ಬಂದು ಟೊಮೆಟೊ ಬಾತ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ತುಂಬ ದಿನ ಆಗಿತ್ತು. ಟೊಮೆಟೊ ರೇಟ್ ಎಲ್ಲ ಜಾಸ್ತಿ ಆದಾಗಿಂದ ಟೊಮೆಟೊ ಬಾತೇ ಮಾಡಿಲ್ಲ ನಾನು. ಅದಕ್ಕೆ ಕಡಿಮೆ ಟೊಮೆಟೊ ಹಾಕಿ ಟೊಮೆಟೊ ಬಾತ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಹಾಗೆ ಇಲ್ಲಿ ನೋಡ್ಬೋದು, ಇದು ಬಂದು ಟೊಮೆಟೊ ಕಾಯಿ. ಟೆರೆಸ್ ಮೇಲೆ ಒಂದೆರಡು ಹಣ್ಣು ಕೀಳಕ್ಕೆ ಹೋಗಿ 2 ಕಾಯಿ, ಅಂದರೆ ಟೊಮೆಟೊ ಕಾಯಿ, ಹಣ್ಣೇ ಆಗಿರಲಿಲ್ಲ, ಅದು ಕಾಯಿ ಆಗಿತ್ತು. ಅದು ಅಂದರೆ ಬೇರೆದನ್ನು ಕೀಳೋದಕ್ಕೆ ಹೋಗಿ ಇದು ಬಂದುಬಿಡ್ತು. ಆಮೇಲೆ ಅದನ್ನು ಎತ್ಕೊಬಂದಿದೆ. ಅದನ್ನು ಈ ಥರ ಟೊಮೆಟೊ ಬಾತು, ಈ ಥರದ್ದು ಚಟ್ನಿ, ಟೊಮೆಟೊ ಚಟ್ನಿ ಆ ಥರದ್ದೆಲ್ಲ ಮಾಡುವಾಗ ಯೂಸ್ ಮಾಡ್ಕೋಬೋದು. ಟೊಮೆಟೊ ಕಾಯಿನ ವೇಸ್ಟ್ ಮಾಡೋ ಅವಶ್ಯಕತೆ ಏನಿಲ್ಲ. ಟೊಮೆಟೊ ಕಾಯಲ್ಲಿ ಚಟ್ನಿ, ಸಾಂಬಾರು, ಟೊಮೆಟೊ ಬಾತಿಗೆಲ್ಲ ಹಾಕಿದರೆ ಅದೇನು ಗೊತ್ತಾಗೋದಿಲ್ಲ. ಅದಕ್ಕೆ ಅದೊಂದು ಕಟ್ ಮಾಡಿ, ಅದೊಂದು 2 ಇತ್ತು. ಮೊನ್ನೆ ಒಂದು ಯೂಸ್ ಮಾಡಿದೆ, ಇವತ್ತೊಂದು ಯೂಸ್ ಮಾಡ್ತಾಯಿದ್ದೀನಿ. ಹಾಗೆ ಒಂದು ಸ್ವಲ್ಪನೇ ಟೊಮೆಟೊ ತೊಗೊಂಡಿದ್ದೀನಿ. ಇದರಲ್ಲಿ ಇಷ್ಟು ಹಾಕಲ್ಲ, ಒಂದು 2-3 ಎತ್ತಿಟ್ಬಿಡ್ತೀನಿ. ಯಾಕೆಂದರೆ ಟೊಮೆಟೊ ರೇಟ್ ಎಲ್ಲ ಜಾಸ್ತಿ ಇರೋದ್ರಿಂದ ಕಡಿಮೆನೇ ಹಾಕಿ ಟೊಮೆಟೊ ಬಾತ್ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಹಾಗೆ ಬಟಾಣಿ ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಟಿದ್ನಲ್ಲ, ನೆನೆಸಿಟ್ಟಿದ್ದೆ. ಆದರೆ ಫ್ರಿಜ್ಜಲ್ಲಿ ಇಟ್ಟಿರೋದ್ರಿಂದ ಅದೇನಾಗುತ್ತೆ ಹೇಳಿ, ಗಟ್ಟಿ ಇರುತ್ತೆ. ಅದಕ್ಕೆ ಅದನ್ನ ಸ್ವಲ್ಪ ಒಂದು 2 ನಿಮಿಷ ಚೆನ್ನಾಗಿ ಬೇಯಲಿ ಅಂತೇಳಿ ಇಟ್ಟಿದ್ದೀನಿ. ಇವಾಗ ಟೊಮೆಟೊ ಬಾತ್ ಮಾಡಬೇಕು. ಹಾಗೆ ನಾನು ಮೈನನ ಮನೆಗೆ ಹೋದಾಗ ಅವಳು ಅರಿಶಿನ ಮಿಲ್ ಮಾಡಿಸಿದ್ರಂತೆ. ಅಂದರೆ ಅರಿಶಿನದ್ದು ಕೊನೆ ಬರುತ್ತೆ ನೋಡಿ, ಅದನ್ನು ತೊಗೊಂಡು ಮಿಲ್ ಮಾಡಿಸಿ ಅಂದರೆ ಇದು ಬೇಗ ಹುಳಾಗ್ಬಿಡುತ್ತೆ ಅಂತೇಳಿ ಅವಳು ನನಗೆ ಇನ್ನೊಂದು ಸ್ವಲ್ಪ ಕೊಟ್ಟಿದ್ದಾಳೆ. ಇದು ನ್ಯಾಚುರಲಿ ಅರಿಶಿನ, ಅಂದರೆ ಅರಿಶಿನ ಕೊನೆ ತೊಗೊಂಡು ಮಿಲ್ ಮಾಡಿಸಿ ಇಟ್ಟಿರೋದು. ಆದರೆ ಹೇಳ್ತಾಯಿದ್ದು ಮೈನ, ರೇಖಕಾಯ್ದು ಸ್ವಲ್ಪನೂ ಕೂಡ ಕಲರೇ ಬರಲ್ಲ, ಎಷ್ಟು ಹಾಕಿದ್ರೂ ಕಲರೇ ಬರಲ್ಲ ಅಂತೇಳಿ. ಈಗ ನಾವು ಅಂಗಡಿಯಿಂದ ತೊಗೊಬರ್ತೀವಿ ನೋಡಿ, ಈ ಅರಿಶಿನೂ ಆ ಅರಿಶಿನೂ ತುಂಬ ವ್ಯತ್ಯಾಸ ಇದೆ. ಇದು ಅಂಗಡಿ ಅರಿಶಿನ, ಇದು ಒಂದು ಸ್ವಲ್ಪ ಚಿಟಕಿ ಹಾಕಿದ್ದು ಸಾಕು, ತುಂಬ ಕಲರ್ ಬರುತ್ತೆ. ಇದು ನಾವು ನ್ಯಾಚುರಲಿ ಅಂತೇಳಿ ಕೆಮಿಕಲ್ ಇಲ್ಲದೆ ಇರೋದನ್ನ ಮಾಡಿಸಿದ್ರೆ ಇದು ಸ್ವಲ್ಪನೂ ಕಲ್ಲರೇ ಬರಲ್ಲ ಅಂತೇಳ್ಬಿಟ್ಟು ಇಷ್ಟು ಕೊಟ್ಟಲು. ಅವಳೊಂದು ಸ್ವಲ್ಪ ಇಟ್ಕೊಂಡ್ಳು, ನೀನೊಂದು ಸ್ವಲ್ಪ ಯೂಸ್ ಮಾಡು ಅಂತೇಳಿ. ನಾನು ಅವತ್ತು ಫಿಶ್ ತೊಗೊಂಡೋಗಿದ್ದೆ, ಆವಾಗ ಮಸಾಲೆ ಎಲ್ಲ ಹಾಕ್ಕೊಡೋಣ ಅಂದ್ಬಿಟ್ಟು ಅರಿಶಿನ ಎಲ್ಲ ಹಾಕ್ಕೊಂಡಲ್ಲ. ಆವಾಗ ಇದು ಸ್ಟೋರಿ ಹೇಳ್ತಾಯಿಲ್ಲ, ಈ ಥರ ರೇಖಾಕಿದ್ದು ಎಷ್ಟು ಹಾಕಿದ್ರು. ನಾನು ಒಂದು ಚಿಟಕಿ ಹಾಕ್ಕೊಂಡೆ ಅರಿಶಿನ, ಅಂದರೆ ಫಿಶ್ಗೆಲ್ಲ ಸ್ವಲ್ಪ ಸಾಕು ಅಂತ ಆವಾಗ ಹೇಳ್ತಾಯಿದ್ಲು ರೇಖಾಕದು. ಸ್ವಲ್ಪ ಹಾಕಿದ್ರೆ ಕಲ್ಲರೇ ಬರೋದಿಲ್ಲ, ಜಾಸ್ತಿ ಹಾಕ್ಕೋಬೇಕು ಅಂತೇಳಿ. ಹೌದಾ ಅಂದ್ಬಿಟ್ಟು ಅದಕ್ಕೆ ತುಂಬ ಇದೆ, ನೀನೊಂದು ಸ್ವಲ್ಪ ತೊಗೊಂಡೋಗು ಅಂದ್ಬಿಟ್ಟು ನನಗೆ ಸ್ವಲ್ಪ ಕಳಿಸಿದ್ದಾಳೆ. ಹಾಗೆ ನೋಡಿ, ನಾವು ಕೆಮಿಕಲ್ ಇಲ್ಲದೆ ಇರೋದು ಅಂದರೆ ಈ ಥರ, ಕೆಮಿಕಲ್ ಇರೋದು ಅಂದರೆ ಆ ಥರ ಕಲರ್ ಬರುತ್ತೆ. ಅದು ಕೆಮಿಕಲ್ಲು, ಇದು ಕಲರ್ ಬರೋಲ್ಲ, ಕೆಮಿಕಲ್ ಇಲ್ಲ. ಓಕೆ. ನನ್ನ ಮಗ ಡ್ರೈ ನೆಲ್ಲಿಕಾಯಿ ಎಲ್ಲ ಖಾಲಿ ಮಾಡಿದ್ದಾನೆ. ಇದ್ರ ತುಂಬ ಮಾಡಿಟ್ಟಿದ್ದೆ ನಾನು, ಸುಮಾರು 6 ತಿಂಗಳಾಯಿತು ಅಂದ್ಕೊತೀನಿ. 6 ತಿಂಗಳ ಇಲ್ವ, ಫುಲ್ಲು ಖಾಲಿ ಮಾಡಿಬಿಟ್ಟಿದ್ದಾನೆ. ಇವಾಗ ಹೇಳ್ತಿದ್ದಾನೆ ಡ್ರೈದು ನೆಲ್ಲಿಕಾಯಿ ತಂದು ಮಾಡು ಅಂತೇಳಿ. ನೆಲ್ಲಿಕಾಯಿನೂ ಸಿಗುತ್ತೆ ಮಾಡೋದಕ್ಕೆ, ಕಷ್ಟನೂ ಏನಿಲ್ಲ. ಆದರೆ ಅದಕ್ಕೆ ತುಂಬ ಬಿಸಿಲು ಬೇಕು. 4 ದಿನ ಬಿಸಿಲಿದ್ರೆ, ಚೆನ್ನಾಗಿ ಬಿಸಿಲಿರಬೇಕು. ಆ ಥರ ಟೈಮಲ್ಲಿ ಮಾತ್ರ ನೆಲ್ಲಿಕಾಯಿ ಎಲ್ಲ ಮಾಡಿ ಒಣಗಿಸಿ ಇಟ್ಕೋಬೋದು. ಇವಾಗ ಅಂದರೆ ಆಗೋದಿಲ್ಲ, ಅದು ಬೇಗ ಹಾಳಾಗ್ಬಿಡುತ್ತೆ ಬಿಸಿಲಲ್ಲಿ. ಅದೇ ಹೇಳಿದ್ನಲ್ಲ, ಚೆನ್ನಾಗಿ ಬಿಸಿಲಿರಬೇಕು, 4 ದಿನ ಒಣಗಬೇಕು ಅದು. ಆವಾಗ ಚೆನ್ನಾಗಿ ಸ್ಟೋರ್ ಮಾಡಿಟ್ಕೋಬೋದು, ಒಂದು 6 ತಿಂಗಳು, ವರ್ಷ ತನಕ. ಈ ಥರ ವೆದರಲ್ಲಂತೂ ಹಾಳಾಗ್ಬಿಡುತ್ತೆ ನೆಲ್ಲಿಕಾಯಿ. ಅದು ತೊಗೊಬಂದು ಕಟ್ ಮಾಡಿ, ಬಿಸಿಲೇ ಇಲ್ಲ ಅಂದರೆ ಹೇಗೆ ಒಣಗಿಸ್ತೀರಾ ಅಲ್ವಾ? ಅದಕ್ಕೆ ಬಿಸಿಲು ಬಂದಮೇಲೆ ನೋಡೋಣ ಅಂದ್ಬಿಟ್ಟು. ಓಕೆ, ನನಗೂ ಟೈಮ್ ಆಗ್ತಿದೆ. ಇವಾಗ ಬಾತೆಲ್ಲ ಮಾಡಿಬಿಡ್ತೀನಿ. ಮಾತಾಡಿದರೆ ಹೀಗೆ ಮಾತಾಡ್ತಾನೆ ಇರ್ತೀನಿ. ಓಕೆ, ಟೊಮೆಟೊ ಬಾತ್ ಮಾಡೋಣ. ಟೈಮು ನೋಡಿ ಇಷ್ಟಾಗಿದೆ. ಹಾಗೆ ಕೆಳಗಡೆ ಹೋಗಿದ್ನಲ್ಲ, ಸ್ವಲ್ಪ ಗಣಕೆ ಸೊಪ್ಪು ಸಿಕ್ತು, ಅದನ್ನು ಕಿತ್ಕೊಬಂದಿದ್ದೀನಿ. ಹಾಗೆ ತಿಂಡಿ ತಿನ್ನಬೇಕೀಗ ನಾನು. ಇದು ಬಂದು ಲಿಕ್ವಿಡ್, ಹ್ಯಾಂಡ್ ವಾಶ್ ಅದು ಲಿಕ್ವಿಡು. ನಾನು ಈ ರೀತಿಯಾಗಿ ಮಾಡಿಟ್ಕೊಂಡಿರ್ತೀನಿ, ತುಂಬ ಸಾರಿ ತೋರಿಸಿದ್ದೀನಿ. ಈ ಥರ ಮಾಡಿಟ್ಕೊಂಡ್ರೆ ನೋಡಿ, ಬೆಳಿ ಹಾಕಿಟ್ಟಿರೋದು ನಿಮಗೆ ಕಾಣಿಸ್ತಾ ಇದೆಯಾ? ಇದು ನೀರಲ್ಲಿ ಇನ್ನೂ ನೀಟಾಗಿ ಇಲ್ಲಿ ನೋಡಿ ಮಿಕ್ಸ್ ಆಗಿಲ್ಲ. ಅದು ನೀಟಾಗಿ ಮಿಕ್ಸ್ ಆದರೆ ಚೆನ್ನಾಗಿರುತ್ತೆ.
ಆವಾಗ ಹ್ಯಾಂಡ್ ವಾಶ್ಗೆ ಅಂದರೆ ಕೈ ತೊಳೆಯೋದಕ್ಕೆ ಯೂಸ್ ಮಾಡ್ಕೊಳ್ಳೋದಕ್ಕೂ ಕೂಡ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಗಟ್ಟಿ ಗಟ್ಟಿ ಇರುತ್ತೆ, ಅದು ತೊಳೆಯೋಕ್ಕೆ ತುಂಬ ನೀರು ತೊಗೊಳ್ತೀವಿ ನಾವು, ಮತ್ತು ಬೇಗ ನೀರಲ್ಲೂ ಕೂಡ ಮಿಕ್ಸ್ ಆಗಲ್ಲ. ಮತ್ತು ಪಾತ್ರೆ ತೊಳೆಯೋ ಲಿಕ್ವಿಡು ಕೂಡ ಖಾಲಿಯಾಗಿತ್ತು, ಅದನ್ನು ಕೂಡ ಈ ಥರ ತುಂಬ ತಿಳಿಯಿಲ್ಲ, ತಿಕ್ಕಾಗಿದೆ, ಅಂದರೆ ಸ್ವಲ್ಪ ಗಟ್ಟಿನೇ ಇದೆ. ಈ ಥರ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ತುಂಬ ವೀಡಿಯೋದಲ್ಲಿ ಹೇಳಿರ್ತೀನಿ. ಇದನ್ನು ತೊಳಿಬೇಕು. ನೋಡಿ ಖಾಲಿಯಾಗಿದೆ. ಉಳ್ದಿರೋದನ್ನ ಇದರಲ್ಲಿ ಬೌಲಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಇದನ್ನು ತೊಳಿಬೇಕು. ಇದ್ರದ್ದು ವಿಡಿಯೋ ಮಾಡ್ತೀನಿ, ವಿಡಿಯೋ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೀನಿ. ಇದ್ರದ್ದು ಏನಾದ್ರು ಲಿಂಕ್ ಸಿಕ್ಕಿದ್ರೆ ನಿಮ್ಗೆ ಹಾಕ್ತೀನಿ. ಇದಂತೂ ನನಗೆ ತುಂಬ ಯೂಸ್ ಆಗುತ್ತೆ. ಓಕೆ, ಇದು ವಿಡಿಯೋ ಮಾಡಿ ಹಾಕ್ತೀನಿ ನಾನು. ಇದನ್ನು ತೊಳಿಬೇಕು. ಅದರಿಂದ ಇದರಲ್ಲಿರುವಂಥ ಲಿಕ್ವಿಡ್ನ ಬೌಲ್ಗೆ ಹಾಕಿದ್ದೀನಿ. ಹಾಗೆ ಈ ಲಿಕ್ವಿಡ್ನ ಇದರಲ್ಲಿ ಹಾಕುವಾಗ ಸ್ವಲ್ಪ ವಿನೆಗರ್ನ ಯೂಸ್ ಮಾಡ್ಕೊಳ್ತೀನಿ. ಆವಾಗ ಪಾತ್ರೆ ಸ್ಮೆಲ್ಲು ಎಲ್ಲ ಚೆನ್ನಾಗಿರುತ್ತೆ, ಕೆಟ್ಟ ಸ್ಮೆಲ್ ಇರಲ್ಲ, ಒಳ್ಳೆ ಸ್ಮೆಲ್ ಇರುತ್ತೆ. ಹಾಗೆ ಈಗ ತಿಂಡಿ ತಿನ್ನಬೇಕು. ನೋಡ್ತಾ ಇರ್ಬೋದು ಟೊಮೆಟೊ ಬಾತು. ಟೊಮೆಟೊನ ಕಡಿಮೆ ಹಾಕಿ ಮಾಡಿದ್ದೀನಿ. ಕೌಶಿ ಹೇಳ್ತಾ ಇದ್ದ ಹೆಂಗೆ ಕಾಣಿಸ್ತಾ ಇದೆ ಅಂದರೆ ಎಲ್ಲೋ ಕಾಣಿಸ್ತಾ ಇದೆಯಲ್ಲ, ಟೊಮೆಟೊ ಬಾತ್ ಥರನೇ ಅನ್ನಿಸ್ತಾ ಇಲ್ಲ ಅಂತ ಹೇಳ್ತಾ ಇದ್ದ. ಓಕೆ, ನಾನು ಇವಾಗ ಬಿಸಿ ಮಾಡಿದ್ದೆ ಆವಾಗಲೇ, ಮೋನ್ಮಮ್ಮ ಇದ್ರಲ್ಲ ಆವಾಗಲೇ ಬಿಸಿ ಮಾಡಿದ್ದೀನಿ. ಇವಾಗ ಮತ್ತೇನು ಮಾಡಲ್ಲ, ಬೆಚ್ಚಗಿದೆ ಅಷ್ಟೇ ಸಾಕು. ತಿನ್ಕೊಂಡು ಮತ್ತೆ ಕೆಲಸಗಳು ಮಾಡೋಣ. ಓಕೆ, ಆಗಲೇ ಬೆಳಿಗ್ಗೆ ಒಂದು 9 ಗಂಟೆಗೆ ಆಗಲೇ ಮಳೆ ಹನಿ ಉದುರುತ್ತಾ ಇದೆ. ಬಿಸಿಲು ಇಲ್ಲ, ಮೋಡ ಬಿಸಿಲು ಈ ಥರನೇ ಆಗ್ತಾಯಿದೆ. ಓಕೆ, ನಾನಿವಾಗ ತಿಂಡಿ ತಿಂತೀನಿ. ನೋಡಿ ಎಲ್ಲೋ ಕೌಶಿ ಆಗಿ ಹೇಳ್ತಾ ಇದ್ದಿದ್ದು, ಟೊಮೆಟೊ ಬಾತ್ ಅಂದರೆ ಟೊಮೆಟೊ ಹಣ್ಣೇ ಕಾಣಿಸ್ತಾ ಇಲ್ವಲ್ಲ ಅಂತೇಳಿ. ಟೈಮ್ ಬಂದು 11 ಗಂಟೆ ಆಗಿದೆ. ಮೋನ್ಮಮ್ಮ ಫೋನ್ ಮಾಡಿದರು. ಏನಕ್ಕೆ ಅಂದರೆ ಆಫೀಸರ್ ಬರ್ತಿದ್ದಾರಂತೆ. ಅದೇ ಸಂಪಿಗೆ ಲೆಟ್ರ್ ಕೊಟ್ಟಿದ್ವಲ್ಲ, ನಾವು ಕೊಟ್ಟು ಎಷ್ಟು ತಿಂಗಳಾಯಿತು ಆಗಿರ್ಬೋದು, 2-3 ತಿಂಗಳು ಹತ್ತತ್ರ ಆಗ್ತಾಯಿದೆ. ಅಷ್ಟು ದಿನದಿಂದ ಬಂದಿರಲಿಲ್ಲ. ಕರೆಕ್ಟು ಏಪ್ರಿಲಲ್ಲಿ ಕೊಟ್ಟಿರೋದು, ಏಪ್ರಿಲ್ ಅಥವಾ ಮಾರ್ಚಲ್ಲಿ ಕೊಟ್ಟಿರೋದು, ಅಂದರೆ ಕೊಟ್ಟಿರೋದು ಲೆಟ್ರು. ಆದರೆ ಅವತ್ತಿನಿಂದ ಬರೋಕ್ಕಾಗಿಲ್ಲ ಅವರಿಗೆ. ಇವತ್ತು ಬರ್ತಾಯಿದ್ದಾರೆ ಸಂಪ್ ನೋಡೋದಕ್ಕೆ, ನೋಡಿಕೊಂಡು ಹೋಗ್ತಾರಂತೆ. ಅದಕ್ಕೆ ಬರ್ತಾರೆ ಅಂತ ಹೇಳಿದ್ರು. ಅದಕ್ಕೆ ಮೇಲೆಲ್ಲ ಬಟ್ಟೆ ಎಲ್ಲ ಹಾಕಿದ್ನಲ್ಲ, ಅದನ್ನೆಲ್ಲ ಎತ್ಕೊಬಂದೆ. ಅಂದರೆ ಅವ್ರ ತಲೆಗೆಲ್ಲ ಟಚ್ ಆಗುತ್ತೆ ಬಟ್ಟೆಗಳು ಹೋದರೆ ಅಂದ್ಬಿಟ್ಟು ಎತ್ಕೊಬಂದ್ಬಿಟ್ಟು ಇವಾಗ ಮಡಿಸ್ತಾ ಇದ್ದೀನಿ. ಅವ್ರಿಗೆ ಒಂದಿಷ್ಟು ಬಟ್ಟೆಗಳಿದೆ, ಅದನ್ನೆಲ್ಲ ಮಡಿಸಿ ಇಟ್ಬಿಟ್ಟು ಅವರು ಇವಾಗ ಬರ್ಬೋದು, ಗೊತ್ತಿಲ್ಲ, ಒಟ್ಟಲ್ಲಿ ಹೊರಟಿದ್ದಾರೆ ಅಂತ ವಿಷಯ ಗೊತ್ತಾಯಿತು. ಅದಕ್ಕೆ ಮೋನ್ಮಮ್ಮ ಫೋನ್ ಮಾಡಿದ್ರು. ಅದಕ್ಕೆಲ್ಲ ಬಟ್ಟೆನ ಮಡಿಸಿಟ್ಬಿಟ್ಟು ಆಮೇಲೆ ಬೇಗ ಕೆಲಸ ಮುಗಿಸೋಣ ಅಂದ್ಕೊಂಡಿದ್ದೀನಿ. ಹಾಗೆ ಒಳಗಡೆ ಎಲ್ಲ ನೀರೆಲ್ಲ ಲೀಕೆಲ್ಲ ಆಗುತ್ತೆ ನೋಡಿ, ಇಲ್ಲೆಲ್ಲ ಲೀಕ್ ಆಗುತ್ತಲ್ಲ, ಅದೆಲ್ಲ ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ. ಮೋನ್ಮಮ್ಮ ಬಂದಿಲ್ಲ ಅಂದರೆ ಜೊತೇಲಿ ನಾನೆಲ್ಲ ತೋರಿಸ್ತೀನಿ. ಅವ್ರು ಬಂದರೆ ಸದ್ಯಕ್ಕೆ ಅಷ್ಟು ಮಾಡಿಕೊಡ್ಲಿ ಆ ಥರ ಹೇಳ್ಬಿಡ್ತಾರೆ, ಅದರಿಂದ ಮಾತಾಡೋಕ್ಕಾಗಲ್ಲ. ಓಕೆ, ಫಸ್ಟಿಗೆ ಕೆಲಸ ಎಲ್ಲ ಮುಗಿಸ್ತೀನಿ ನಾನು. ಆಫೀಸರ್ ಬಂದಿದ್ದರು. ಬಂದು ಎಷ್ಟು 11:45 ಬಂದು 3/4 ಅವರ್ ಇಲ್ಲೇ ಇದ್ದರು. ಫುಲ್ಲು ಟೆರೆಸ್ಸು, ಸಂಪು ಪ್ರತಿಯೊಂದು ತೋರಿಸಿದ್ದೀನಿ. ಹಾಗೆ ವಿಂಡೋನು ತೋರಿಸ್ಬಿಟ್ಟೆ ನೋಡಿ, ಒಂದು ವಿಂಡೋನು ಕೂಡ ನೀಟಾಗಿ ಓಪನ್ ಆಗಲ್ಲ ಅಂತ. ಆದರೆ ಈಗ ಈ ಥರ ವಿಂಡೋಸ್ ಈಗ ಇಲ್ವಲ್ಲ, ಅದರಿಂದ ಅವರು ಫುಲ್ಲು ತೆಗೆದ್ಬಿಟ್ಟು ಸ್ಲೈಡಿಂಗ್ ವಿಂಡೋನೇ ಮಾಡಬೇಕು ಅಂತ ಹೇಳ್ತಾಯಿದ್ರು. ಆಯಿತು ಮಾಡಿಸ್ಕೊಡ್ತೀನಿ ಅಂತ ಅವ್ರು ಹೇಳಿದ್ರೆ, ಮೋನ್ಮಮ್ಮ ಸದ್ಯಕ್ಕೆ ಸರ್ ನಮಗೆ ವಿಂಡೋ ಎಲ್ಲ ಬೇಡ ಸರ್, ನಮಗೆ ಟೆರೆಸ್ಸು ನೀರು ಸೋರ್ದಿರೋ ಥರ ಟೆರೆಸ್ಗೆ ಏನಾದರೂ ಮಾಡಿ ಚುರುಕಿ ಹಾಕಿಸ್ಕೊಡೋದು, ಪೇಂಟ್ ಮಾಡಿಸ್ಕೊಡೋದು, ಅಂದರೆ ವಾಟರ್ ಪ್ರೂಫ್ ಪೇಂಟ್ ಇದೆ ಅಂತ ಸ್ವಲ್ಪ ತೆಗೆದುಬಿಟ್ಟು ಮತ್ತೆ ಸಿಮೆಂಟ್ ಎಲ್ಲ ಹಾಕ್ಬಿಟ್ಟು ಅದ್ರ ಮೇಲೆ ಅದು ವಾಟರ್ ಪ್ರೂಫ್ದು ಪೇಂಟ್ ಮಾಡಿಸ್ಬಿಟ್ರೆ ಲೀಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಅದನ್ನು ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ರು. ಹಾಗೆ ಸಂಪ್ ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೆ ಇವಾಗ ಒಂದಷ್ಟು ಜನಕ್ಕೆ ಕೊಟೇಶನ್ ಕೊಡೋಕ್ಕೆ ಹೇಳಿದ್ದಾರೆ. ನಾವು ಒಂದಷ್ಟು ಜನನ ಗೊತ್ತಿರೋರು ಇರ್ತಾರಲ್ಲ ಅಂಥವರಿಗೆ ಈ ಥರ ನಂಬರೆಲ್ಲ ಕೊಟ್ಟಿದ್ದೀವಿ. ಅವರು ಎಷ್ಟು ಕೊಟೇಶನ್ ಕೊಡ್ತಾರೆ ಅಂದರೆ ಯಾವ ಥರ ಅಂದರೆ ಒಂದು 3 ಜನ
ಜನಗಳ ಹತ್ರ ಕೊಟೇಶನ್ ತೊಗೋತಾರೆ, ಯಾರು ಎಷ್ಟೆಷ್ಟಕ್ಕೆ ಮಾಡಿಕೊಡ್ತಾರೆ. ಸಂಪಿಲ್ಲ, ಸಂಪ್ ಮಾಡಿ ಮೇಲೆ ಸಿಂಟೆಕ್ಸ್ ಇದೆಯಲ್ಲ ಅದನ್ನೆಲ್ಲ ಮೇಲೆ ಕೂರಿಸ್ಬೇಕು. ಅಂದರೆ ನಾನು ಹೇಳ್ದೆ ಅದು ಕೆಳಗಡೆ ಇರೋದ್ರಿಂದ ನೀರು ಪೋರ್ಸ್ ಬರ್ತಾಯಿಲ್ಲ ಅನ್ನೋದಕ್ಕೆ ಅದನ್ನು ಹೇಳಿದೆ. ಅದೆಲ್ಲ ಮಾಡಿಸ್ಕೊಡೋದಕ್ಕೆ 3-4 ಜನದ ಹತ್ರ ಕೊಟೇಶನ್ ತೊಗೊಳ್ತಾರೆ. ಅಂದರೆ ಒಬ್ಬೊಬ್ಬರು ಒಂದೊಂದು ರೇಟಲ್ಲಿ ಕೊಟೇಶನ್ ಕೊಡ್ತಾರೆ, ಇಷ್ಟು ಅಂತ. ಲಾಸ್ಟಲ್ಲಿ ಕಡಿಮೆ ಯಾರು ಕೊಟೇಶನ್ ಕೊಡ್ತಾರೆ ಅಂಥವರಿಗೆ ಅವರೆಲ್ಲ ಕೊಡೋದು. ಅದಕ್ಕೆ ಕೊಡೋಕ್ಕೆ ಹೇಳಿದ್ದಾರೆ, ಆಯಿತು ಅಂತ ಹೇಳಿದ್ದಾರೆ. ನೋಡೋಣ ಎಷ್ಟು ದಿನಕ್ಕೆ ಮಾಡ್ತಾರೆ ಏನೋ ಗೊತ್ತಿಲ್ಲ. ಸ್ವಲ್ಪ ಕನ್ಫ್ಯೂಸ್ ಇದೆ. ಏನಂದರೆ ಸಿಂಟೆಕ್ಸ್ ಕೂರಿಸಿರೋದ್ರಿಂದ ಒಳಗಡೆ ಆ ಸಿಂಟೆಕ್ಸ್ ತೆಗೆದ್ಬಿಟ್ಟು ಸಂಪ್ ಮಾಡೋಕ್ಕೆ ಹೋದರೆ ತುಂಬ ಕಾಸ್ಟ್, ಅಂದರೆ ದುಡ್ಡು ಜಾಸ್ತಿ ಆಗುತ್ತೆ. ಅದೇ ಥರನೇ ಮಾಡೋಕ್ಕೆ ನೋಡೋಣ ಅಂತ ಹೇಳಿದ್ದಾರೆ. ಆಮೇಲೆ ಮುಂದೆ ಮನೆ ಆಂಟಿದು ಒಂದು ಸಂಪ್ ಇದೆ, ಅವರು ಇದೇ ಥರ ಸಿಂಟೆಕ್ಸ್ ಕೂರಿಸ್ಕೊಂಡು ಅದದು ಮೇಲೇನು ಕಟ್ಟೆ ಥರ ಏನು ಕಟ್ಟಿಲ್ಲ, ಅವರು ಸಿಂಟೆಕ್ಸ್ ಕೂರಿಸ್ಬಿಟ್ಟು ಅಲ್ಲೇ ಕ್ಯಾಪ್ ಹಾಕ್ಕೊಂಡಿದ್ದಾರೆ. ಅದು 3000 ಲೀಟರ್ದು, ನಮ್ದು ಬಂದು 5000 ಲೀಟರು. ಅದಕ್ಕೆ ಇದು ಸಿಂಟೆಕ್ಸ್ ತೆಗೆದು ಮತ್ತೆ ಸ್ವಲ್ಪ ಒಂದು 2 ಅಡಿ ಮಣ್ಣು ತೆಗೆದು ಮತ್ತೆ ಸಿಂಟೆಕ್ಸ್ನ ಕೂರಿಸಿದ್ರೆ ಏನಾಗುತ್ತೆ ಅಂದರೆ ಅವ್ರು ಹೇಳಿದ್ದು ಒಡೆದೋಗ್ಬೋದು ಸಿಂಟೆಕ್ಸು ಅಂತ ಹೇಳಿದ್ದಾರೆ. ಅದಕ್ಕೆ ಗೊತ್ತಿಲ್ಲ, ನೋಡೋಣ. ಇವಾಗ ಅವ್ರು ಬಂದು ಕೊಟೇಶನ್ ಕೊಟ್ಟು ಅವ್ರು ಯಾವ ರೀತಿ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಹೇಳಿದ್ದಾರೆ. ಸರಿ ಆಯಿತು, ನೋಡೋಣ ಯಾವತ್ತಿಗೆ ಮಾಡಿಸ್ತಾರೆ ಅಂತೇಳಿ. ಓಕೆ, ಟೈಮ್ ಬಂದು ಇವಾಗ 12:45. ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಒಟ್ಟಲ್ಲಿ ಬಂದ್ರಲ್ಲ ಖುಷಿ ಆಯಿತು. ನನಗೆ ಬರೋದೇ ಇಲ್ವೇನೋ ಅಂತ ಅಂದ್ಕೊಂಡಿದ್ದೆ. ಅವಾಗ ಇದೆಲ್ಲ ನೋಡಿಬಿಟ್ಟು ಏನಂದರು ಅಂದರೆ, ಸರ್ BTM ಲೇಔಟಲ್ಲೂ ಕ್ವಾರ್ಟರ್ಸ್ಗಳು ನಮ್ಮ ಕಂಪ್ನಿದು BTM ಲೇಔಟು ಮತ್ತು ನಂದಿನಿ ಲೇಔಟಲ್ಲೂ ಕೂಡ ಇದೆ, ಅಲ್ಲೇ ಸುಮಾರು ಚೆನ್ನಾಗಿದೆಯಲ್ಲ ಸರ್ ನಿಮ್ಮ ಕ್ವಾರ್ಟರ್ಸ್ ಏನು ಸರ್ ಈ ಥರ ಆಗ್ಬಿಟ್ಟಿದೆ ಅಂತ ಹೇಳ್ತಾಯಿದ್ರು. ಇಲ್ಲಿ ಯಾರೂ ಇಲ್ಲ ಅಂತೇಳಿ ಈ ಥರ ಆಗಿದೆ. ಓಕೆ, ಬಂದು ನೋಡ್ಕೊಂಡು ಹೋಗಿದ್ದಲ್ಲ. ಅವರಿಗೆ ಫಸ್ಟು ಏನಂದರೆ ಇದೆಲ್ಲ ಹೇಳುವಾಗ ಅವ್ರಿಗೂ ಸ್ವಲ್ಪ ಅನುಮಾನ ಇರುತ್ತೆ, ನಾನು ನಿಜನ ಸುಳ್ಳ ಏನು ಅಂತೇಳಿ. ಇವಾಗ ಅವರೇ ಕಣ್ಣಾರೆ ಬಂದು ನೋಡಿದಾಗ ಅವ್ರಿಗೂ ಒಂದು ಏನೋ ಕ್ಲಾರಿಟಿ ಸಿಗುತ್ತೆ, ಹೌದು ಈ ಥರ ಇದೆ ಅಂತೇಳಿ. ಓಕೆ, ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಟೈಮ್ ಬಂದು ಇವಾಗ 4:15 ಆಗ್ತಾಯಿದೆ. ಮಾಮ ಹೇಳೋಗಿದ್ರು ಅಂದರೆ ಕಾಂಟ್ರಾಕ್ಟರ್ ಬರ್ತಾರೆ, ಅವ್ರಿಗೆ ಸಂಪ್ ಬಗ್ಗೆ ಈ ಥರ ವಿವರ್ಸು ಮತ್ತು ಮೇಲೆ ಟೆರೆಸು ಕೂಡ ಅವ್ರಿಗೆ ಈ ಥರ ಅಂತ ಹೇಳು, ಎಷ್ಟಕ್ಕೆ ಅವರು ಅಮೌಂಟ್ ಹಾಕ್ಕೊಡ್ತಾರೆ ನೋಡೋಣ ಅಂತ ಹೇಳಿದರು. ನೋಡಿದ್ರೆ ಅವರು ಮಧ್ಯಾಹ್ನ ಬರ್ತೀವಿ ಅಂತ ಹೇಳಿದ್ರಂತೆ. ಇವಾಗ ಬಂದು ಇಷ್ಟು ಟೈಮ್ ಆಗಿದ್ರು ಕೂಡ ಬಂದಿಲ್ಲ. ನಾನು ಹಾಗೆ ವೆಯ್ಟ್ ಮಾಡ್ತಾ ಇದ್ದೀನಿ ಬರ್ತಾರೇನೋ ಅಂತೇಳಿ. ಯಾಕೆಂದರೆ ಅವ್ರಿಗೆ ಸಿಟಿಯಲ್ಲಿರೋರ್ಗೆ ಹೇಳಿದ್ರೆ ಸ್ವಲ್ಪ ಲೇಟ್ ಆಗುತ್ತೆ. ಆಮೇಲೆ ಒಂದು ಮನೆ ಅಂತೆಲ್ಲ ನೋಡಿ ಮಾಡುವಾಗ ಸ್ವಲ್ಪ ಲೇಟು, ಆಮೇಲೆ ಬರೋದಿಲ್ಲ ಸರಿಯಾಗಿ. ಇಲ್ಲೇ ಯಾರಾದರೂ ಇದ್ದರೆ ಇನ್ನೂ ಬೇಗ ಕೆಲಸ ಆಗುತ್ತೆ ಅಂತ ಹೇಳಿದ್ದಾರೆ. ಅದಕ್ಕೆ ನೀವು ಯಾರಾದರೂ ಇದ್ದರೆ ಒಂದು 3 ಜನ ಕೇಳಿ ಅವರೇ ಕೊಟೇಶನ್ ಕೊಡಲಿ ಅಂತ ಹೇಳಿದರು. ಅದಕ್ಕೆ ಮೊನ್ನೆ ಇವ್ರಿಗೆ ಹೇಳಿದ್ದಾರೆ, ಇನ್ನಿಬ್ಬರು ಯಾರು ಸಿಕ್ಕರೆ ಅವ್ರಿಗೂ ಕೂಡ ಹೇಳ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ ಏನಾಗುತ್ತೆ ಅಂತೇಳಿ. ಹಾಗೆ ಟೈಮ್ ಅನ್ನೋದೇ ಬರುತ್ತೆ. ಕೌಶಿ ಬಂದು ಕೌಶಿ ಇವತ್ತಿನಿಂದ 5 o'clock ಬಿಡ್ತಾರೆ. ಅವನು ಇಲ್ಲಿಗೆ ಒಂದು 5:15 ಬರ್ತಾನೆ. ನಾನು ನಿನ್ನೆಯಿಂದ ಅಂದ್ಕೊಂಡಿದ್ದೆ, ನಿನ್ನೆ ಇಲ್ಲ, ಇವತ್ತಿನಿಂದ 5 o'clock ಬಿಡ್ತಾರೆ. ಸಾಟರ್ಡೆ ಮಾತ್ರ 3 ಗಂಟೆಗೆ ಬಿಡ್ತಾರೆ. ಈ ಥರ. ಹಾಗೆ ಈ ವಿಡಿಯೋನೂ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗಾದ್ರೆ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.